ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರಾಯ್ ಕತ್ತಲೆಕಾಡು. ಕೂರ್ಗ್ ಬಸ್ನ ಡಿಜಿಟಲ್ ಕಂಟೆಂಟ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಂಟೆಂಟ್ನಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2 ವರ್ಷದಿಂದ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಕೆಲ ದಿನದ ಹಿಂದಷ್ಟೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಂತಹ ಸಂದರ್ಭದಲ್ಲಿ ಜೈಲಿನೊಳಗೆ ದರ್ಶನ್ ಮತ್ತು ಸಹಚರರು ಯೋಗಾಭ್ಯಾಸ ಮಾಡಿ ಆ ಫೋಟೋ ಹೊರಗೆ ಬಂದಿತ್ತು. ಅದಾದ ನಂತರ ಬೇರೆ ಬೇರೆ ರೀತಿಯಾಗಿ ಚರ್ಚೆ ಆಗಿತ್ತು. ಇದೀಗ ಈಗಿನ ಒಂದು ಬೆಳವಣಿಗೆಯಲ್ಲಿ ಬಹಳ ಮಹತ್ತರವಾದಂತಹ ಡೆವಲಪ್ಮೆಂಟ್ ಈ ವಿಚಾರದಲ್ಲಿ ಆಗ್ತಾ ಇದೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಬಟನ್ ಇದೆ. ನಮ್ಮ ಕೂರ್ಗ್ ಬಸ್ ಟೀಮ್ನ ಮೆಂಬರ್ಶಿಪ್ ತೆಗೆದುಕೊಂಡು ನಮ್ಮ ಬಳಗಕ್ಕೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಕಳೆದ ಕೆಲವು ತಿಂಗಳುಗಳಿಂದ ನಿರಂತರವಾಗಿ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಬೇರೆ ಬೇರೆ ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇದೀಗಿನ ಬೆಳವಣಿಗೆಯಲ್ಲಿ ಆದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಸಾಕ್ಷಿಗಳಿಗೆ ಒತ್ತಡ ಹೇರಲಾಗ್ತಾ ಇದೆ. ಬಹಳ ಆಘಾತ ಅನಿಸುವಂತಹ ಸುದ್ದಿ ಇದು. ಹೈ ಪ್ರೊಫೈಲ್ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಅನೇಕರು ಜೈಲಿನಲ್ಲಿ ಇದ್ದಾರೆ. ಈ ಮಧ್ಯೆ ದರ್ಶನ್ ತನಗೆ ಜಾಮೀನು ಕೊಡಬೇಕು ಅಂತ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ವರೆಗೆ ಸಲ್ಲಿಸಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಮುಂದಿನ 1 ವರ್ಷ ಅವಧಿಯಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಹಾಗೆ ಇಲ್ಲ ಅನ್ನೋಂತಹ ಸೂಚನೆಯನ್ನು ಕೊಟ್ಟಿತ್ತು. ವರ್ಷದ ನಂತರ ಏನು ಈ ವಿಚಾರಣೆಯಲ್ಲಿ ಬೆಳವಣಿಗೆ ಆಗುತ್ತೆ ಅದನ್ನು ನೋಡಿಕೊಂಡು ಮುಂದೆ ಅರ್ಜಿ ಸಲ್ಲಿಸಬಹುದು ಅನ್ನೋಂತಹ ಸೂಚನೆಯನ್ನು ಕೊಟ್ಟಿತ್ತು. ಇದೀಗ ಈ ಪ್ರಕರಣದ ವಿಚಾರಣೆ ಏನು ನಡೀತಾ ಇದೆ, ಅಲ್ಲಿ ಸಾಕ್ಷಿಯೊಬ್ಬರು ಬಂದು ನನಗೆ ಬೆದರಿಕೆ ಒಡ್ತಾ ಇದ್ದಾರೆ ಅನ್ನೋಂತಹ ವಿಚಾರವನ್ನು ನ್ಯಾಯಾಧೀಶರ ಎದುರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅಷ್ಟು ಸುಲಭವಾಗಿ ಯೋಚನೆ ಮಾಡಿ ಬಿಡುವಂತಹ ವಿಚಾರ ಇದಲ್ಲ. ಯಾಕೆಂದರೆ ಆಗಲೇ ಹೇಳಿದಾಗೆ ಹೈ ಪ್ರೊಫೈಲ್ ಕೇಸ್ ಇದು. ಸಾಕ್ಷ್ಯವನ್ನು ತಿರುಚಬೇಕು, ಏನು ವಾಸ್ತವತೆ ಇದೆ ಅದನ್ನು ಬಿಟ್ಟು ಬೇರೆ ವಿಚಾರವನ್ನು ನ್ಯಾಯಾಲಯದ ಎದುರು ಹೇಳಬೇಕು ಅನ್ನುವಂತಹ ಒತ್ತಡವನ್ನು ಯಾರೋ ಹೇಳ್ತಾ ಇದ್ದಾರೆ ಅಂತ ಒಬ್ಬ ಸಾಕ್ಷಿ ಬಂದು ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಪ್ರಕರಣ ಅದೆಷ್ಟು ಪ್ರಭಾವಿಗಳನ್ನು ಒಳಗೊಂಡಿದೆ, ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಕೇವಲ ಒಬ್ಬ ಸಾಕ್ಷಿ ಮಾತ್ರ ಬಂದು ಈ ವಿಚಾರವನ್ನು ಹೇಳ್ಕೊಂಡಿದ್ದಾನೆ. ಇನ್ನು ಅನೇಕ ಮಂದಿ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಅವ್ರಿಗಿನ್ನು ಯಾವ ರೀತಿಯ ಬೆದರಿಕೆಗಳು ಹೋಗ್ತಾ ಇದೆಯೋ ಅಥವಾ ಅವರು ಬೆದರಿಕೆ ಹೋಗ್ತಾ ಇದ್ರೆ ಅವರು ಹೇಳ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಒಬ್ಬ ಸಾಕ್ಷಿ ಮಾತ್ರ ಬಂದು ಈ ವಿಚಾರವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ. ಅದೇನಾಯಿತು ಅಂತ ವಿವರಿಸ್ತೇನೆ. ಬೆಂಗಳೂರಿನ 58ನೇ ಹೆಚ್ಚುವರಿ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ನ್ಯಾಯಾಲಯದಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇತ್ತು. ಮಂಗಳವಾರ ವಿಚಾರಣೆ ನಡೀತಿರುವಂತಹ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಬಾರ್ ಅಂಡ್ ರೆಸ್ಟೋರೆಂಟ್ನ ವ್ಯಕ್ತಿಯೊಬ್ಬರನ್ನು ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಯಾಕೆಂತಂದರೆ ಈ ರೇಣುಕಾಸ್ವಾಮಿಯ ಅಪಹರಣ ಹಾಗೆ ನಂತರದಲ್ಲಿ ಕರೆದೊಯ್ದು ಹಲ್ಲೆ ನಡೆಸಿ ಮರ್ಡರ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಈ ರೆಸ್ಟೋರೆಂಟನ್ನು ಕೂಡ ಆರೋಪಿಗಳು ಬಳಕೆ ಮಾಡಿಕೊಂಡಿದ್ರು. ಹೀಗಾಗಿ ಅಲ್ಲಿನ ವ್ಯಕ್ತಿಯನ್ನು ಇವರ ನಡವಳಿಕೆಗಳೇನಿತ್ತು ಅದನ್ನು ಕಣ್ಣಾರೆ ಕಂಡಂತಹ ವ್ಯಕ್ತಿಯೊಬ್ಬರನ್ನ ಸಾಕ್ಷಿಯಾಗಿ ಮಾಡಿಕೊಂಡಿದ್ರು. ಆ ಸಾಕ್ಷಿಯನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನ ಕುಮಾರ್ ಅವರು ಎಕ್ಸಾಮಿನ್ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಟಕಟೆಗೆ ಬಂದಂತಹ ವ್ಯಕ್ತಿ ಸಹಜವಾಗಿ ಎಲ್ಲ ಸಂದರ್ಭದಲ್ಲಿ ಹೇಳುವಂಥದ್ದೇ, ನಾನು ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ಅಂತ ಹೇಳ್ತಾರೆ. ಈತ ಕೂಡ ಅದನ್ನು ಹೇಳಿ ನ್ಯಾಯಾಲಯದ ಮುಂದೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನಿಮ್ಮೆದುರಿಗೆ ಹೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅನುಮತಿ ನೀಡಬೇಕು ಅಂತ ಆ ವ್ಯಕ್ತಿ ಜಡ್ಜ್ ಮುಂದೆ ಕೇಳ್ಕೊಳ್ತಾನೆ. ಜಡ್ಜ್ಗೂ ಕೂಡ ಏನೋ ಸಮಥಿಂಗ್ ಇರಬೇಕು ಅಂತ ಅನ್ಸ್ಕೊಂಡು ಅದಕ್ಕೆ ಪರ್ಮಿಟ್ ಮಾಡ್ತಾರೆ, ಅವಕಾಶ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳಿದಂಥ ವಿಚಾರ, ನನಗೆ ಒಬ್ಬರು ಪರಿಚಯ ಇದ್ದಾರೆ, ಅವರ ಮೂಲಕ ಕೆಲವು ಅಪರಿಚಿತ ವ್ಯಕ್ತಿಗಳು, ನನ್ನ ಪರಿಚಯದ ವ್ಯಕ್ತಿ ಮೂಲಕ ಬೇರೆ ಯಾರೋ ಅಪರಿಚಿತ ವ್ಯಕ್ತಿಗಳು ನನಗೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಈಗ ಸಾಕ್ಷಿ ಅಂತ ಗೊತ್ತಿದಲ್ಲ, ಹಾಗಾಗಿ ನಾನು ಏನು ಹೇಳ್ತೇನೆ ಆ ವಿಚಾರವನ್ನು ನನ್ನ ಜೊತೆ ಹೇಳ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಏನು ವಾಸ್ತವತೆ ಇದೆ ಅದನ್ನು ಪಕ್ಕಕ್ಕಿಟ್ಟು ಅದನ್ನು ಮರೆಮಾಚಿ ನಾವು ಏನು ಹೇಳ್ಕೊಡ್ತೇವೆ ಅದೇ ರೀತಿಯಲ್ಲಿ ನೀನು ನ್ಯಾಯಾಲಯದ ಎದುರು ಹೇಳಬೇಕು ಅನ್ನುವಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತ ಬಹಳ ಆತಂಕದಲ್ಲಿ ಆತ ಜಡ್ಜ್ ಮುಂದೆ ಹೇಳ್ತಾನೆ. ಇದನ್ನು ಕೇಳಿದಂತಹ ಜಡ್ಜ್ ಹಾಗೆ ಅಲ್ಲಿ ಕೋರ್ಟ್ನಲ್ಲಿ ಇದ್ದಂತಹ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಇಲ್ಲಿವರೆಗೆ ಒಂದು ಹಂತದ ಸಾಕ್ಷಿಗಳ ವಿಚಾರಣೆ ನಿರಂತರವಾಗಿ ನಡೀತಾ ಬರ್ತಾ ಇರುತ್ತೆ. ಆದರೆ ಈ ಮಧ್ಯದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸಹಜವಾಗಿ ಆತಂಕಕ್ಕೆ ಕಾರಣ ಆಗುತ್ತೆ. ನ್ಯಾಯಾಧೀಶರಾದಂತಹ ಸುಜಾತ ಎಂ ಸಾಮ್ರಾಣಿ ಅವರು ಈ ವಿಚಾರದಲ್ಲಿ ಆ ಸಾಕ್ಷಿ ಏನು ಹೇಳಕ್ಕೆ ಬಂದಿದ್ದ ವ್ಯಕ್ತಿಗೆ ಆತನಿಗೆ ಧೈರ್ಯವನ್ನು ತುಂಬ್ತಾರೆ. ನೀನು ಧೈರ್ಯವಾಗಿ ಇರು, ಏನು ಸಮಸ್ಯೆ ಆಗೋದಿಲ್ಲ ಅಂತ. ಜೊತೆಗೆ ಅಲ್ಲೇ ಆರ್ಡರನ್ನು ಬರೆಸ್ತಾರೆ. ಯಾರು ಈ ವ್ಯಕ್ತಿಯ ಹೇಳಿಕೆಯನ್ನು ತಿರ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ.
ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನ್ಯಾಯಾಲಯ ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ. ಅಂಥವ್ರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಆಗುತ್ತೆ ಅನ್ನೋಂತಹ ಎಚ್ಚರಿಕೆಯನ್ನು ಕೂಡ ರವಾನಿಸ್ತಾರೆ. ಇದರ ಜೊತೆಗೆ ಈ ಸಾಕ್ಷಿ ಏನಿದ್ದಾನೆ ಆತನಿಗೆ ಈ ವಿಚಾರಣೆ ಮುಗಿಯುವವರೆಗೆ ಎಲ್ಲ ರೀತಿಯಾದಂತಹ ಭದ್ರತೆಯನ್ನು ಕೊಡಬೇಕು ಅಂತ ತನಿಖಾಧಿಕಾರಿಗಳಿಗೆ ಹೇಳುತ್ತೆ. ಜೊತೆಗೆ ಪೊಲೀಸ್ ರಕ್ಷಣೆಯನ್ನು ಈ ವಿಚಾರದಲ್ಲಿ ಕೊಡಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ತನಿಖಾಧಿಕಾರಿ ಮೂಲಕ ನೀಡ್ತಾರೆ. ಅದರ ಜೊತೆಗೆ ನೀನು ಏನೇ ಇದ್ರೂ ಕೂಡ ಓಪನ್ ಆಗಿ ಹೇಳ್ಕೋಬೋದು, ಯಾವುದೇ ರೀತಿಯಾದಂಥ ಭಯ ಪಡಬೇಕಾಗಿಲ್ಲ, ಯಾರಿಗೂ ಹೆದರಬೇಕಾದಂತಹ ಅಗತ್ಯ ಇಲ್ಲ, ನ್ಯಾಯಾಲಯದಿಂದ ಸಂಪೂರ್ಣ ರಕ್ಷಣೆ ನಿಮಗೆ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಜಡ್ಜ್ ಆ ವ್ಯಕ್ತಿಗೆ ಹೇಳ್ತಾರೆ. ಏನೋ ಅಲ್ಲಿ ಅಸಲಿಯತ್ತು ಕಂಡಿದೆ, ನಿಮಗೆ ಗೊತ್ತಿರುವಂಥ ವಿಚಾರ ಏನಿದೆ ಅದನ್ನು ಮುಕ್ತವಾಗಿ ಯಾವುದೇ ಭಯ ಇಲ್ಲದೆ ಕೋರ್ಟ್ ಮುಂದೆ ಹೇಳಿ ಅನ್ನೋಂಥ ವಿಚಾರವನ್ನು ಆ ಸಾಕ್ಷಿಗೆ ನ್ಯಾಯಾಧೀಶರು ಹೇಳ್ತಾರೆ. ನಂತರ ಈ ವಿಚಾರಣೆ ಮುಂದೂಡಲ್ಪಡುತ್ತೆ. ಇದು ಯಾವುದೇ ಕೇಸ್ ಇದ್ದರೂ ಕೂಡ ಒತ್ತಡ ಜೊತೆಗೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡೋದು ನಡೀತಾನೇ ಇರುತ್ತೆ. ಇಂತಹ ಹೈ ಪ್ರೊಫೈಲ್ ಕೇಸ್ನಲ್ಲೂ ಕೂಡ ಆರಂಭದಿಂದಲೇ ಚರ್ಚೆ ಆಗ್ತಾ ಇತ್ತು. ಒತ್ತಡ ಬರ್ಬೋದು, ಬೇರೆ ಬೇರೆ ಆಯಾಮದಲ್ಲಿ ಒತ್ತಡಗಳು ಸಾಕ್ಷಿಗಳ ಮೇಲೆ ಬರ್ಬೋದು, ಸಾಕ್ಷ್ಯ ನಾಶಕ್ಕೆ ಅನೇಕ ರೀತಿಯ ಪ್ರಯತ್ನಗಳು ಆಗ್ಬೋದು ಅನ್ನೋಂಥ ಚರ್ಚೆ ನಡೆದಿತ್ತು. ಯಾಕೆಂತ ಹೇಳಿದ್ರೆ ದೊಡ್ಡ ವ್ಯಕ್ತಿ, ಖ್ಯಾತನಾಮ ವ್ಯಕ್ತಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಅವರ ಹಿನ್ನೆಲೆ ದೊಡ್ಡದಿದೆ. ಹೀಗಾಗಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ನಡೆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಜನಸಾಮಾನ್ಯರು ಮಾತಾಡಿಕೊಳ್ತಾ ಇದ್ರು. ಅದಕ್ಕೆ ಇಂಬು ಕೊಡುವ ನಿಟ್ಟಿನಲ್ಲಿ ಈ ಬೆಳವಣಿಗೆ ನಡೆದಿರೋದು ಬಹಳ ಆಘಾತಕಾರಿ ಅನಿಸಿದೆ. ಜೊತೆಗೆ ನ್ಯಾಯಾಲಯ ಕೂಡ ಭರವಸೆಯನ್ನು ಆ ವ್ಯಕ್ತಿಗೆ ಕೊಟ್ಟಿದೆ, ಧೈರ್ಯವನ್ನು ತುಂಬಿದೆ, ಆತಂಕ ಪಡಬೇಕಾಗಿಲ್ಲ, ಜೊತೆಗೆ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ನೋಡೋಣ ಮುಂದೆ ಈತ ಧೈರ್ಯವಾಗಿ ಹೇಳ್ಕೊಂಡಿದ್ದಾನೆ, ಮುಂದೆ ಅನೇಕ ಸಾಕ್ಷಿಗಳಿದ್ದಾರೆ, ಅವರ ಸ್ಟೇಟ್ಮೆಂಟ್ ಹೇಗಿರುತ್ತೆ, ಅವರ ವಿಚಾರದಲ್ಲಿ ಏನಾಗಿದೆ ಗೊತ್ತಾಗಲಿಕ್ಕಿದೆ. ಬಟ್ ಸತ್ಯ ಯಾರಿಂದಲೂ ಕೂಡ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ನಿಮಗೇನು ಅನಿಸುತ್ತೆ ಈ ವಿಚಾರವನ್ನು ನೋಡಿದಾಗ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಕಂಟೆಂಟ್ನಲ್ಲಿ ಮತ್ತೆ ಸಿಗ್ತೇನೆ. ಟಾಟಾ, ಬಾಯ್.